ಇನ್ನೇನು ಬೇಸಿಗೆ ಕಾಲ ಶುರುವಾಗುತ್ತಿದೆ. ಕಲಬುರಗಿ ಜಿಲ್ಲೆಯ 16 ಕಡೆ ಜನ ನೀರಿಗಾಗಿ ಹಾಹಾಕಾರ ಪಡುವಂತಹ ಪರಿಸ್ಥಿತಿ ಪ್ರತಿ ಬೇಸಿಗೆಯಲ್ಲೂ ಕೂಡ ಕಾಣ್ತೀವಿ. ಹಾಗಾಗಿ ಬೇಸಿಗೆಯ ಆರಂಭದಲ್ಲಿಯೇ ಜನ ಒಂದಿಷ್ಟು ವಾಟರ್ ಸೋರ್ಸನ್ನು ಮಾಡ್ಕೊಳ್ತಾರೆ. ಆದರೆ ಇಂತಹ ಸಂದರ್ಭದಲ್ಲಿ ಕಲಬುರಗಿಯ ಬೋರ್ವೆಲ್ ಅಸೋಸಿಯೇಷನ್ ಅವರು ಒಂದು ಶಾಕ್ ಕೊಟ್ಟಿದ್ದಾರೆ. ನೋಡ್ಬೋದು, ಇಲ್ಲಿರುವಂತಹ ಬೋರ್ವೆಲ್ ಯಂತ್ರಗಳು ಒಂದಲ್ಲ ಎರಡಲ್ಲ ನೂರಾರು ಬೋರ್ವೆಲ್ ಮಷಿನ್ಗಳು ಈ ರೀತಿ ಬಂದಾಗಿ ಒಂದೇ ಕಡೆ ನಿಂತಿರುವಂಥದ್ದನ್ನು ಕಾಣ್ಬೋದಾಗಿದೆ. ಕಳೆದ 4 ದಿನಗಳಿಂದ ಕಲಬುರಗಿ ಜಿಲ್ಲೆಯ ಬೋರ್ವೆಲ್ ಅಸೋಸಿಯೇಷನ್ ಅವರು ಈ ರೀತಿ ತಮ್ಮ ಎಲ್ಲ ಬೋರ್ವೆಲ್ ಯಂತ್ರಗಳನ್ನು ಬಂದ್ ಮಾಡಿ ಒಂದೇ ಕಡೆ ಇಟ್ಟು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಅವರ ಬೇಡಿಕೆ ಇಷ್ಟೇ, ಸರ್ಕಾರ ಅವರಿಗೆ ಬೋರ್ವೆಲ್ ತೋಡುವುದಕ್ಕೆ ಯಾವ ದರವನ್ನು ನಿಗದಿಪಡಿಸಿತ್ತು ಅದನ್ನು ಹೆಚ್ಚಳ ಮಾಡಬೇಕು. ನಮಗೆ ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ. ನಮಗೆ ಬೋರ್ವೆಲ್ ತೋಡುವುದಕ್ಕಾಗಿ ಸರ್ಕಾರ ನಿಗದಿಪಡಿಸಿರುವಂತಹ ದರ ಹೆಚ್ಚಳ ಮಾಡಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆಯನ್ನಿಟ್ಟುಕೊಂಡು ಕಲಬುರಗಿ ಬೋರ್ವೆಲ್ ಅಸೋಸಿಯೇಷನ್ ಅವರು ಕಳೆದ 4 ದಿನಗಳಿಂದ ಕಲಬುರಗಿ ಜಿಲ್ಲಾದ್ಯಂತ ಒಂದೇ ಒಂದು ಬೋರ್ವೆಲ್ ಕೂಡ ಕೊರೆಯುವಂತಹ ಕೆಲಸ ಆಗಿಲ್ಲ. ಹಾಗಾಗಿಯೇ ಸಾಕಷ್ಟು ಬೋರ್ವೆಲ್ ಮಷಿನ್ಗಳು ಈ ರೀತಿ ಸ್ಥಗಿತಗೊಂಡು ನಿಂತಿರುವಂಥದ್ದು. ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿರುವಂತಹ ಎಲ್ಲ ಬೋರ್ವೆಲ್ಗಳು ಕೂಡ ಕಲಬುರಗಿಯ ಹೈಕೋರ್ಟ್ ಮುಂಭಾಗದಲ್ಲಿರುವಂತಹ ಖಾಲಿ ಪ್ರದೇಶದಲ್ಲಿ ಬಂದು ನಿಂತಿರುವಂಥದ್ದನ್ನು ಕಾಣ್ಬೋದಾಗಿದೆ. ಒಂದಲ್ಲ ಎರಡಲ್ಲ ನೂರಾರು ಬೋರ್ವೆಲ್ ಮಷಿನ್ಗಳು ಇಲ್ಲಿ ಜಮಾವಣೆಯಾಗಿರುವಂಥದ್ದು. ಹಾಗಾದರೆ ಇವರ ಪ್ರಮುಖ ಬೇಡಿಕೆಗಳೇನು, ಎಲ್ಲಿಯವರೆಗೆ ಈ ರೀತಿ ಮುಷ್ಕರ ನಡೆಸ್ತಾರೆ? ಯಾಕೆಂತ ಹೇಳಿದ್ರೆ ಬೇಸಿಗೆಯ ಆರಂಭ ಶುರುವಾಗ್ತಾ ಇರುವಂಥದ್ದು. ನೀರಿಗಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಾಹಾಕಾರಗಳು ಶುರುವಾಗ್ತಾರೆ. ರೈತರಾಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗಾಗಿರ್ಬೋದು ಬೋರ್ವೆಲ್ಗಳು ಕಲಬುರಗಿ ಜಿಲ್ಲೆಯಲ್ಲಿ ಜೀವಾಳವಾಗ್ತವೆ. ಈ ಬೇಸಿಗೆ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರಮಾಣಗಳು ಬೋರ್ವೆಲ್ಗಳನ್ನು ಜನ ತೋಡೋದಕ್ಕೆ ಮುಂದಾಗ್ತಾರೆ. ಅಂಥವರಿಗೆ ಒಂದಿದೀಗ ಶಾಕ್ ಅಂತಲೇ ಹೇಳಬೇಕಾಗ್ತದೆ. 4 ದಿನಗಳಿಂದ ಕಲಬುರಗಿ ಜಿಲ್ಲೆಯ ಒಂದೇ ಒಂದು ಮೂಲೆಯಲ್ಲೂ ಕೂಡ ಬೋರ್ವೆಲ್ ತೋಡುವಂತಹ ಕೆಲಸ ಆಗಿಲ್ಲ. ಅದಕ್ಕೆ ಇವರು ಮುಷ್ಕರ ನಡೆಸ್ತಾ ಇರುವಂಥದ್ದು ಕಾರಣ. ಹಾಗಾದರೆ ಇವರ ಮುಷ್ಕರದ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಈ ಅಸೋಸಿಯೇಷನ್ನ ಅಧ್ಯಕ್ಷರು, ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಏನು ಹೇಳಕ್ಕೆ ಬಯಸ್ತೀರಿ? ಸರ್ಕಾರ ನಿಗದಿಪಡಿಸಿರುವಂತಹ ದರ ನಿಮಗೆ ಯಾಕೆ ಹೊಂದಾಣಿಕೆ ಆಗ್ತಾ ಇಲ್ಲ? ಇದುವರೆಗೆ ಇಲ್ಲಂಥ ಪ್ರೊಟೆಸ್ಟ್ ಈಗ ಯಾಕೆ? ಸರ್ಕಾರ ಮೊದಲೇ ನಿಗದಿಪಡಿಸಿದಂಥ ಸಂದರ್ಭದಲ್ಲಿ ಯಾವುದೇ ಥರ ಬೆಲೆ ಏರಿಕೆಗಳು ಆಗಿರಲಿಲ್ಲ. ಬಟ್ ಈಗೇನಪ್ಪ ಅಂತಂದರೆ ಕಳೆದ 1 ತಿಂಗಳು ಅಥವಾ 2 ತಿಂಗಳಿಂದ ಮಧ್ಯೆ ಎಲ್ಲ ನಮ್ಮ ಬಿಡಿ ಭಾಗಗಳೇನೋದಲ್ಲ ದರಗಳು ಏರಿಕೆ ಆಗೋದ್ರಿಂದ ನಮಗೆ ಭಾಳಷ್ಟು ಕಷ್ಟ ಅನುಭವಿಸುವಂಥ ಸಂದರ್ಭ ಎಲ್ಲ ಮಾಲೀಕರಿಗೆ ಆಗಿದೆ. ಈ ಥರ ಆಗಿ ನಾವು ಈ 1-1.5 ತಿಂಗಳಿಂದ ಏನು ರೇಟ್ ಹೆಚ್ಚಿಗೆ ಆಗ್ಯಾವ ಅದರಿಂದ ನಮಗೆ ಸ್ವಲ್ಪ ರೇಟ್ ಹೆಚ್ಚಿಗೆ ಮಾಡಿಕೊಟ್ರೆ ನಮ್ಮನ್ನು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಾಗಂತ ಒಂದು ಉದ್ದೇಶ ಇದೆ ಅಷ್ಟೇ. ಸರ್ಕಾರ ಈಗ 1 to 100ವರೆಗೂ ಎಷ್ಟು ತಗೋತಾರೆ ಪರ್ ಫೀಟ್ ನಿಮಗೆ? ಸರ್ಕಾರ ಈಗ 50 ಮೀಟ್ರ್ವರೆಗೂ ನಮಗೆ 370 ರೂಪಾಯಿ ಕೊಡ್ತಾಯಿದೆ ಸರ್. ಸಾಕಾಗಂಗಿಲ್ಲ ಸರ್ ನಮ್ಗೆ. ಹೀಗಾಗಿ ಸ್ವಲ್ಪ ಒಂದು 10-15% ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇದೆ ಸರ್ ನಮಗೆ. ಹಾಗಾದರೆ ಇನ್ನಷ್ಟು ಜನ ಪದಾಧಿಕಾರಿಗಳಿದ್ದಾರೆ, ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಬರೀ ದರ ಹೆಚ್ಚಳ ಅನ್ನೋಂಥದ್ದು ಒಂದೇ ಕಾರಣ ನಿಮ್ಮ ಪ್ರೊಟೆಸ್ಟ್ ನಡೀತಾ ಇರುವಂಥದ್ದು, ಮತ್ತು ಬೇರೆ ಕಾರಣಗಳಿಲ್ಲ ಸರ್? ಮೊದಲು ಕಾರ್ಮಿಕರ ಸಂಬಳ ಕಡಿಮೆ ಇತ್ತು, ಈಗ ಸರಿಸುಮಾರು ಒಂದು 10-20% ಸಂಬಳನೂ ಹೆಚ್ಚಿಗಾಗಿದೆ. ಅದಕ್ಕಾಗಿ ನಾವು ಇವೆಲ್ಲ ಪ್ರತಿಭಟನೆಗಳನ್ನು ಕೈಗೊಂಡಿದ್ದೀವಿ ಸರ್. ಎಲ್ಲಿವರೆಗೆ ಈ ಪ್ರೊಟೆಸ್ಟ್ ನಿಮ್ಮದು? ಯಾಕಂದರೆ ಬೇಸಿಗೆಯ ಆರಂಭ ಅಂತ ರೈತರಿಗೂ ಕೂಡ ಸಾಕಷ್ಟು ನೀರಿನ ತಾಪತ್ರಯ ಆಗ್ತದೆ. ಬೋರ್ವೆಲ್ ತೊಡಸ್ಕೊಳ್ಳೋಕ್ಕೆ ಸಜ್ಜಾಗಿ ಕುಳಿತಿರ್ತಾರೆ. ಇದೇ ಹೊತ್ತಲ್ಲೇ ನೀವು ಮುಷ್ಕರ ಶುರು ಮಾಡಿಬಿಟ್ಟಿದ್ದೀರಿ. ಪ್ರೊಸೆಸ್ ಎಲ್ಲ ರೇಟು ಫಿಕ್ಸ್ ಆಯ್ತು ಅಂದ್ರೆ ಮಾಡ್ಕೊಂಡ್ಬಿಡಿ ಸರ್. ನಾವು ಮಾಡ್ಕೊಂಡೇ ಮಾಡ್ತೀವಿ. ನಾಳೆನೂ ಮುಗಿಸ್ಬೋದು, ಸಂಜೆಗೂ ಮುಗಿಸ್ಬೋದು. ಬಟ್ ಪ್ರೊಟೆಸ್ಟ್ ಅಂದರೆ ನಮ್ಗೆ ಎಲ್ಲರಿಗೂ ಗೊತ್ತಾಗಲಿ ಎಂಬ ಉದ್ದೇಶದಿಂದ ಮಾತ್ರ ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಜನರಿಗೆಲ್ಲ ಅಷ್ಟೇ. ಅದು ಬಿಟ್ಟು ಸರ್ಕಾರ ನಿಮ್ಮ ಬೇಡಿಕೆಗೆ ಮಣಿಲಿಲ್ಲ, ನೀವು ಹೆಚ್ಚಿಗೆ ದರ ಮಾಡಬೇಕು ಅಂತ ಕೇಳ್ತಿದ್ದೀರಿ. ಮಾಡದೇ ಇದ್ದರೆ ಏನು ನಿಮ್ಮ ಮುಂದಿನ ನಿಲುವು? ಸರ್, ನಮ್ದು ರೇಟ್ ಹೆಚ್ಚಿಗೆ ಮಾಡಬೇಕು. ಅದ್ರ ಸಲುವಾಗಿ ಎಲ್ಲರೂ ಒಂದು ಟಿಕ್ ಕೂಡ ಇದು ಮಾಡ್ಲತ್ತೀವಿ ಸರ್, ಅಷ್ಟೇ. ಅಲ್ಲ, ಈಗ ಸರ್ಕಾರಕ್ಕೆ ನಾವು ಇವತ್ತಿನ ದಿವಸ, ಯಾಕಂದ್ರೆ ನಾವು ಮುಷ್ಕರ 27ನೇ ತಾರೀಕು ಶುರು ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ದೀವಿ. ಇವತ್ತಿನ ದಿನ 3 ಗಂಟೆಗೆ ಏನಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗೆ ಹೋಗಿ ಇವತ್ತು ನಾವು ಮನವಿ ಪತ್ರ ಕೊಡ್ತೀವಿ ಸರ್. ಆಗದೇ ಇದ್ದರೆ ಸರ್ಕಾರ ನಿಮ್ಮ ಬೇಡಿಕೆಗೆ ಮಣಿಯದೇ ಇದ್ದರೆ ಮುಂದಿನ ನಿರ್ಣಯ ಏನು? ನಾವು ನಮ್ದೇನದ ರಿಕ್ವೆಸ್ಟ್ ಮಾಡೋದೊಂದು ನಮ್ಮದು ಧರ್ಮದ ಸರ್. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಒತ್ತಾಯ ಮಾಡೋದೊಂದು ನಮ್ಮ ಧರ್ಮ ಸರ್. ನಾವು ಒತ್ತಡ ಹಾಕ್ತೀವಿ ಸರ್. ಬಟ್ ಮುಂದಿನ ಏನದ ಅವ್ರು ಯಾವ ಥರ ಅಂತಾರೆ ಆ ಥರ ನಾವು ರೆಡಿ ಇದ್ದೀವಿ. ಬಟ್ ಅವ್ರು ಕೊಡೋವರೆಗೂ ಅಂತೇಳಿ ನಾವು ಆ ಥರ ಒಂದು ಉದ್ದೇಶ ಇಟ್ಕೊಂಡು ಕೂತಿಲ್ಲ ಸರ್. ನಾವು ಅಸೋಸಿಯೇಷನ್ ಮಾಡಬೇಕು, ಎಲ್ಲರ ಕಲ್ತು ಒಗ್ಗಟ್ಟಾಗಿ ಮುಂದಿನ ಬರೋಂಥ ದಿನಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಬಂದು ವಿಚಾರ ಇಟ್ಕೊಂಡಿವಿ ಸರ್. ಪ್ರತಿ ವರ್ಷ ನಮ್ಮ ಜಿಲ್ಲೆಯ ರೈತರಿಗೆ ಬರಗಾಲ ಬರ್ತದೆ, ಅತಿವೃಷ್ಟಿ ಬರ್ತದೆ. ಈ ಬಾರಿ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾಗಿದೆ. ಈ ಬಾರಿ ಸ್ವಲ್ಪ ಅಂತರ್ಜಲ ಜಾಸ್ತಿ ಆಗಿದೆ. ಒಂದಿಷ್ಟು ಬೋರ್ವೆಲ್ ತೋಡಿಸ್ಕೊಂಡು ನೀರು ಮಾಡ್ಕೊಂಡು 4 ಬೆಳೆ ಬೆಳಿಬೇಕು ಅಂತ ರೈತರು ಕಾಯ್ಕೊಂಡು ಕೂತಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ದರ ಹೆಚ್ಚಳ ಅಂದರೆ ರೈತರಿಗೆ ಅನ್ಯಾಯ ಆಗೋದಿಲ್ವಾ ಅಂತ, ರೈತರಿಗೆ ತೊಂದರೆ ಆಗೋದಿಲ್ವಾ ಅಂತ? ಸರ್, ನಾವು ಇಂಥ ಸಂದರ್ಭದಲ್ಲಿ ನಾವು ಭಾಳಷ್ಟು ದಿನವೂ ಏನಿಲ್ಲ, ಬರೀ ಒಂದು 4 ದಿನ ಎಲ್ಲ ನಮಗೆ ರೈತರು ನಮಗೇನು ಡೈಲಿ ಏನು ಕೆಲಸ ಮಾಡ್ತಾರೆ
ಅಂಥ ರೈತರಿಗೂ ಒಂದು ಮಾತು ಕಿವಿಯಾಗಿ ಇಟ್ಕೊಂಡೇ ನಾವು ಈ ಥರ ಕೆಲಸ ಮಾಡ್ತಾಯಿದ್ದೀವಿ ಸರ್. ನಾವು ಏನಂತಂದ್ರೆ ಕಡಿಯವರೆಗೂ ನಾವು ನಮ್ಮ ಬೆಲೆ ಸಿಗೋವರೆಗೂ ಅಂತೇನು ವಿಚಾರ ಇಟ್ಟಿಲ್ಲ. ಬಟ್ ಏನಂತಂದ್ರೆ ನಮ್ಮ ಆಲ್ರೆಡಿ ಏನು ರೇಟ್ ಮಾಡ್ತಾಯಿದ್ದೀವಿ, ನಾವು ಎಲ್ಲರೂ ಒಗ್ಗೂಡಿ ಮಾಡಿದ್ರೆ ಕರೆಕ್ಟ್ ಆಗ್ತಂಬ ಉದ್ದೇಶದಿಂದ ನಾವು ಈ ರೇಟ್ ಮಾಡ್ತಾಯಿದ್ದೀವಿ ಸರ್. ಯಾವುದೇ ರೇಟ್ ಭಾಳಷ್ಟು ಪ್ರಮಾಣದಲ್ಲೂ ಹೆಚ್ಚಿಗೆ ಮಾಡ್ತಾಯಿಲ್ಲ ಸರ್. ನಾವು ಏನು ಮಾಡ್ತಾಯಿದ್ವಿ, ಎಲ್ಲರೂ ಒಂದು 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಕಮ್ಮಿ ಮಾಡ್ತಾಯಿದ್ದೀವಿ ಕಾಂಪಿಟೇಷನ್ ಆಗಿ. ಅದು ಮಾಡಬಾರ್ದು, ಎಲ್ಲರೂ ಸೇರಿ ಒಂದೇ ದರ ಮಾಡಬೇಕೆಂಬ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ ಸರ್. ಅಂದರೆ ನಿಮ್ಮ ಅಸೋಸಿಯೇಷನಲ್ಲಿ ನಮ್ಮ ನಡುವಿನ ಇರುವಂಥ ನ್ಯೂನತೆಗಳನ್ನು ಎಲ್ಲ ಸರಿಪಡಿಸ್ಕೋಬೇಕಂತೇಳಿ ಉದ್ದೇಶದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಇದು ಇಟ್ಕೊಂಡಿದ್ದೇವೆ ಸರ್. ನೀವು ಒಗ್ಗಟ್ಟಾಗ್ಲಿಕ್ಕೆ ಇನ್ನೂ ಎಷ್ಟು ದಿನ ಬಂದಿರ್ತದೆ ಸರ್? ಇನ್ನೂ ಒಂದು ದಿವಸ 2 ದಿವಸಗಳು ಇದು ಆಗ್ಬೋದು ಸರ್ ಅಷ್ಟೇ. ಇದು ಕಲಬುರಗಿ ಜಿಲ್ಲೆಯ ಬೋರ್ವೆಲ್ ಅಸೋಸಿಯೇಷನ್ ಅವರು ಹೇಳ್ತಕ್ಕಂತಹ ಮಾತು. ಒಂದು ಕಡೆ ಸರ್ಕಾರ ನಿಗದಿಪಡಿಸಿರುವಂತಹ ದರ ನಮಗೆ ಹೆಚ್ಚಳ ಆಗಬೇಕು, ನಮಗೆ ಲೇಬರ್ ಕಾಸ್ಟ್ ಆಗಿರ್ಬೋದು, ಮಟೀರಿಯಲ್ ಕಾಸ್ಟ್ ಆಗಿರ್ಬೋದು ಹೆಚ್ಚಳ ಆಗ್ತಾ ಇದೆ, ಅದಕ್ಕೆ ಅನುಗುಣವಾಗಿ ನಮಗೆ ದರ ಸಿಗ್ತಾ ಇಲ್ಲ, ಲಾಭಾಂಶ ಸಿಗ್ತಾ ಇಲ್ಲ, ಹೆಚ್ಚಳ ಆಗಬೇಕು ಅನ್ನುವಂಥದ್ದು ಒಂದು ಭಾಗ. ಆದರೆ ಇವರಲ್ಲಿರುವಂತಹ ಅಸೋಸಿಯೇಷನ್ನಲ್ಲೇ ಒಡಕುಗಳು ಉಂಟಾಗಿ ಬೇರೆ ಬೇರೆ ದರಗಳಲ್ಲಿ ಬೋರ್ವೆಲ್ ತೋಡುವಂತಹ ಕೆಲಸಗಳಾಗ್ತಾ ಇದ್ದಾವೆ. ಹಾಗಾಗಬಾರ್ದು, ಒಂದೇ ನಿರ್ದಿಷ್ಟ ಮಾನದಂಡದಲ್ಲಿ ದರ ನಿಗದಿ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವರು ಮುಷ್ಕರ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಕಳೆದ 4 ದಿನಗಳಿಂದ ಕಲಬುರಗಿ ಜಿಲ್ಲೆಯ ಯಾವುದೇ ಮೂಲೆಯಲ್ಲೂ ಕೂಡ ಒಂದೇ ಒಂದು ಬೋರ್ವೆಲ್ ತೊಡಕ್ಕಾಗಿಲ್ಲ. ಇನ್ನೂ ಇದು ಎಲ್ಲಿವರೆಗೆ ಹೋಗ್ತದೆ ಅನ್ನುವಂಥದ್ದು ಮಾತ್ರ ಕಾದು ನೋಡಬೇಕಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.